ಯಾವುದೇ ಕಾರಣಕ್ಕೂ ಹೆಚ್ಚು ಅನ್ನವನ್ನು ಬಳಸಬೇಡಿ. ಕೊನೆಗೆ ಅವರು ಮುಂದಕ್ಕೆ ಆಗದೆ ಅನ್ನವನ್ನು ಹಾಗೆ ನೀಟಲ್ಲಿ ಅವರ ಎಲೆಗಳಲ್ಲಿ ಹಾಗೆ ಬಿಟ್ಕೊಳ್ತಾರೆ. ಅನ್ನ ಆಗ ವ್ಯರ್ಥ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮ ಅನ್ನೋದು ಇಲ್ಲಿ ಆಯೋಜನೆ ಆಗಿರೋ ಒಂದು ತಂತ್ರಜ್ಞಾನಗಳು ಎಷ್ಟು ವೇಗವಾಗಿ ಇವತ್ತು ಮುಂದಕ್ಕೆ ಹೋಗ್ತಾ ಇದೆ ಅಂತಂದರೆ ಈ ವಿಜ್ಞಾನ ಮತ್ತು ಈ ತಂತ್ರಜ್ಞಾನ ಇದರ ಒಂದು ಸುಳಿಗೆ ಸಿಕ್ಕಿ ಕಲಿಬೇಕಾಗಿರ್ತಕ್ಕಂಥ ಒಂದು ಸದ್ಗುಣಗಳು, ಅನ್ನದ ಬೆಲೆ ಏನು, ರೈತನ ಬೆಲೆ ಏನು, ತಾಯಿಯ ಬೆಲೆ ಏನು ಅನ್ನೋದನ್ನು ಮಕ್ಕಳು ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶ. ಮಾತೃಮೂರ್ತಿಯಲ್ಲಿ ತಮ್ಮ ತಯಾರಿ ಏನಿದೆ ಈ ತಂದು ಏನು ತುಂಬ ತಯಾರಿ ಮಕ್ಕಳಿಗೆ ಸುದಿನ ಜೇನು ಬಟ್ಟೆಗಾಗಿ ಎಂಬ ಕನಕದಾಸರ ಕೀರ್ತನೆಯ ಸಾಲಿನಂತೆ ನಾವು ಯಾವುದೇ ಕೆಲಸ ಮಾಡಿದರೂ ಅದು ಅನ್ನ ಸಂಪಾದನೆಯ ಮಾರ್ಗವೇ ಆಗಿರುತ್ತದೆ. ಹಾಗೂ ಅನ್ನದಾತನನ್ನು ಪ್ರಾಣದಾತನಂತೆ ಗೌರವಿಸೋಣ. ನಾವು ಅನ್ನಕ್ಕೆ ಗೌರವ ನೀಡಿದರೆ ಅನ್ನದಾತನನ್ನು ಗೌರವಿಸಿದಂತೆ ಆಗುತ್ತದೆ. ಅನ್ನದಾತನನ್ನು ಗೌರವಿಸಿದರೆ ನಾವು ಪೂಜಿಸುವ ದೇವರನ್ನು ಗೌರವಿಸಿದಂತೆ. ಇದನ್ನು ಮನದಲ್ಲಿಟ್ಟುಕೊಂಡು ನಡೆದುಕೊಳ್ಳಬೇಕೆಂದು ಸರ್ವರಲ್ಲಿ ಸಹ ವಿನಂತಿಸಿಕೊಡುತ್ತೇನೆ. ಹಸಿದವರಿಗೆ ನೀಡುವ ಒಂದು ಇಡೀ ಅನ್ನ ಭಗವಂತನಿಗೆ ಸಲ್ಲೂ ಸಹ ಅದನ್ನು ವ್ಯರ್ಥ ಮಾಡಬೇಡಿ. ಅನ್ನ ಅದು ಹಿಂದೆ ಎಷ್ಟು ಶ್ರಮ ಇರ್ತದಂತೆ ಹಗಲು ಹಿಂದೆ